ಹೇಳಿ ಹಂಗ ಮಾಡ್ಸತ್ತೀರಿ ಮಾಟ ಮಂತ್ರ ನಮ್ಮ ಮುಂದ ನಿಲ್ಲಾಕ ಇಲ್ಲ ಮೀಟಾರ ಚಿದ್ರ ಚಿದ್ರ ಆಗ್ತೀರಿ ನಮ್ಮ ತಲಿ ಕೆಟ್ಟಾರ ಇನ್ನ ಮುಂದ ಬಾಕಿ ಐತಿ. ಹಲೋ ಫ್ರೆಂಡ್ಸ್ ವಿಡಿಯೋ ನೋಡ್ತಿರಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ತೊಂದು ಸೌಂಡನ್ನು ಸ್ವಲ್ಪ ಮ್ಯೂಟ್ ಕೊಟ್ಟಿರ್ತೀನಿ. ಸೊ ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅಥವಾ ಟೆಲಿಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿ ಬಿಟ್ಟಿರ್ತೀನಿ ಫ್ರೆಂಡ್ಸ್. ಅಲ್ಲಿ ಹೋಗ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡು ನೋಡ್ಕೊಳ್ಳಿ. ಎಲ್ಲಪ್ಪ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋದ್ದು ಫುಲ್ ಪ್ರಾಜೆಕ್ಟ್ ಲಿಂಕ್ನ ನಿಮಗೆ ಹಾಕಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಓಪನ್ ಮಾಡಿಕೊಂಡು ಫುಲ್ ಸಾಂಗ್ ಕೇಳಿಸ್ಕೊಂಡು ವಿಡಿಯೋ ಮಾಡಬೇಕಾ ಬೇಡ ಅಂತೇಳಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈ ಒಂದು ಸಾಂಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಸಾಂಗ್ ಮಾತ್ರ ಸ್ವಲ್ಪ ಐತೆ ಫ್ರೆಂಡ್ಸ್, 11 ಸೆಕೆಂಡ್ ಐತೆ, ಆದರೆ ತುಂಬ ಅರ್ಥದಲ್ಲಿ ಚೆನ್ನಾಗೈತೆ. ತಿಂಡಿ ಸಾಂಗ್ ಅಂತೇಳಿ ಆ ಒಂದು ತಿಂಡಿ ಸಾಂಗ್ ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದ್ರು, ಅಣ್ಣ ಈ ಒಂದು ವಿಡಿಯೋಗೆ ಎಡಿಟಿಂಗ್ ಮಾಡಿ ಅಂತೇಳಿ. ಸೊ ಮಾಡಿದ್ದೀನಿ ಫ್ರೆಂಡ್ಸ್, ದಯವಿಟ್ಟು ಸಪೋರ್ಟ್ ಇರಲಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ. ಇವಾಗ ಅದೇ ಒಂದು ವಿಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಮೊದಲನೇದಾಗಿ ಅಲರ್ಟ್ ಮಿಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಫ್ರೆಂಡ್ಸ್, ಈ ಥರ ಓಪನ್ ಆಯಿತು. ಇಲ್ಲಿ ಪ್ರಾಜೆಕ್ಟ್ ಅಂತ ಕಾಣ್ತಾರೆ, ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ಏನು ಮುಂದೆ ಸ್ವೈಪ್ ಮಾಡಿ ಈ ಥರ ಇದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ. ನೀವು ಇದನ್ನು ಸ್ವಂತದಾಗಿ ಕ್ರಿಯೇಟ್ನ ಮಾಡ್ಕೋಬೋದು ಈಸಿಯಾಗಿ. ಸೊ ಅದು ಹೇಗಪ್ಪ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ ಫೋಟೋ ಕೊಟ್ಟಿರ್ತಾರೆ, ಈ ಫೋಟೋ ಮೇಲೆ ನೀವು ಯಾವ ಥರ ಕ್ಲಿಕ್ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸೊ ನೋಡಿ ಬನ್ನಿ ಫ್ರೆಂಡ್ಸ್. ನೋಡಿ ಫಸ್ಟು ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ, ಈ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಇಲ್ಲಿ ಈ ಥರ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿ ನೀವು ಒಂದು ಫೋಟೋನ ಸೆಲೆಕ್ಟ್ ಮಾಡಬೇಕು. ಇದು ಮೇನ್ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇಲ್ಲಿ ಒಂದು ಫೋಟೋನ ಹಾಕ್ಕೊಂಡೆ. ಸೊ ಇದಕ್ಕೆ ನಾನು ಒಂದು ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಆ ಎಫೆಕ್ಟ್ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಲ್ಲ ನಿಮಗೆ, ಇಲ್ಲಿ ಸರ್ಚ್ ಮಾಡಬೇಕು. SA ಅಂತ ಹೊಡೆದ್ರೆ ಬಂದುಬಿಡುತ್ತೆ ಮೇಲ್ಗಡೆ. ನಿಮಗೆ ಮೇಲ್ಗಡೆ ಬಂದಿಲ್ಲ, ಸಾರಿ, ಅದು ಬೇರೆ ಆಪ್ಷನ್ ಇದೆ ಇಲ್ಲಿ ಮೇಲ್ಗಡೆ. SA ಅಂತ ಸರ್ಚ್ ಮಾಡಿ. ಸೊ ಮೇಲ್ಗಡೆ ಇಲ್ಲಿ ಬಂತಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ಟಾರ್ಟ್ ಸೆಟ್ಟಿಂಗ್ ಅಂತ ಕಾಣ್ತಾರೆ, ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಕಾಣುತ್ತಲ್ಲ ಮೇಲ್ಗಡೆ, ಇದನ್ನು ಈ ಕಡೆ ತಳ್ಕೊಳ್ಳಿ. ಈ ಥರ ಐತಲ್ಲ. ಸೊ ಆದ ನಂತರ ಇಲ್ಲಿ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಏನಪ್ಪ ಅಂದರೆ ನಮ್ಮ ಬಾಳವಣ್ಣನ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾವ ಫೋಟೋಪ್ಪ ಅಂದರೆ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡು ಸೊ ಇದಕ್ಕೆ ಇವಾಗ ನಾವೇನಪ್ಪ ಮಾಡೋಣ ಅಂದರೆ ಇಷ್ಟು ಇಟ್ಕೊಂಡು ಇದಕ್ಕೆ ಬ್ಯಾಕ್ಗ್ರೌಂಡನ್ನ ಹಾಕ್ಕೊಳ್ಳೋಣ. ಇದಾದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಈ ಥರ ಐತಲ್ಲ, ಇದೊಂದು ಬೀಟ್ ಕೊಟ್ಕೊಳ್ಳಿ. ಇಲ್ಲಿ ಬೀಟ್ ಐತಲ್ಲ, ಬೀಟ್ನ ಕೊಟ್ಕೊಂಡು ಈ ಥರ ಫುಲ್ನ ಈ ಥರ ಮಾಡ್ಕೊಳ್ಳಿ. ಇಷ್ಟು ಅದಾದ ನಂತರ ಇಲ್ಲಿ ಎಂಡಿಗೆ ಬಂದು ಇನ್ನೊಂದು ಬೀಟ್ ಕೊಟ್ಕೋಬೇಕು. ಯಾಕಂದರೆ ಆ ಬೀಟು ಹಿಂದಕ್ಕೆ ಹೋಗಿದೆ. ಸೊ ಈ ಬೀಟನ್ನು ಈ ಥರ ಮುಂದಕ್ಕೆ ಎಳಿಬೇಕು. ಈ ಥರ ಇಷ್ಟು ನಿಮಗೆ ಎಷ್ಟು ಮುಂದ್ಗಡೆ ಬೇಕಪ್ಪ ಅಷ್ಟು ಎಳಿಬೇಕು. ಸೊ ಅದಾದ ನಂತರ ಈ ಬೀಟ್ ಮಧ್ಯೆ ಬರಬೇಕು. ಈ ಬೀಟ್ ಮಧ್ಯೆ ಬಂದು ಸೊ ಇಲ್ಲಿ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಇಷ್ಟು ತಂದ್ಕೊಳ್ಳಿ. ಇಷ್ಟು ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ಳಿ. ಇಲ್ಲಿ ಮೂಲೆಯಲ್ಲಿ ಗ್ಯಾಪ್ ಬಿಟ್ಕೊಂಡು ಈ ಥರ ನೋಡ್ಬೋದು. ಈ ಥರ ಬಂತಲ್ಲ ಕರೆಕ್ಟಾಗಿ. ಸೊ ಇದಕ್ಕೊಂದು ಎಫೆಕ್ಟ್ನ ಹಾಕೋಣ. ಇಲ್ಲಿ ಆ್ಯಡ್ ಎಫೆಕ್ಟ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಹೇಳ್ತೀನಿ. ಇಲ್ಲಿ ನಾನು ಸರ್ಚ್ ಮಾಡಿದೆ ನೋಡಿ, ಚಾನಲ್ ರ್ಯಾಂಪ್ RGB ಅಂತೇಳಿ ನಿಮ್ಗೆ ಐತೆ ಮೇಲ್ಗಡೆ. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿನ ಸ್ಟಾರ್ಟ್ ಸೆಟ್ಟಿಂಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಆಪ್ಷನ್ ಇದೆ, ಇಲ್ಲಿ B ಕಾಣುತ್ತಲ್ಲ ನಿಮಗೆ, B ಆಪ್ಷನ್ನ ತಪ್ಪಿಸಿ G ಆಪ್ಷನ್ಗೆ ಓಕೆ ಮಾಡ್ಕೊಳ್ಳಿ. ಸೊ ಈ ಥರ ಬಂತು, ಓಕೆನಾ. ಈ ಥರ ಬಂದಾದ ನಂತರ ನೀವು ಸ್ವಲ್ಪ ಇದು ವೈಟ್ ಐತಲ್ಲ, ಇಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಸೊ ಇದಾದ ನಂತರ ಇಲ್ಲಿ ನೀವು ಈ ಥರ ಹಾಕ್ಕೊಂಡು ಇದನ್ನು ಈ ಥರ ಹೇಳ್ಕೊಳ್ಳಿ. ಯಾಕಂದರೆ ಇದು ಅಕ್ಷರ ಅಂದರೆ ಫಾಂಟ್ಸ್, ಏನಪ್ಪ ಅಂದರೆ ಅಕ್ಷರ ಹಾಕ್ತೀವಲ್ಲ ಅದು ಹಾಕ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಸೆಂಟ್ರಲ್ಲಿ ತೊಗೊಂಡ್ಕೊಳ್ಳಿ. ಸೆಂಟ್ರ್ ತಂದ್ಕೊಂಡು ಇದಕ್ಕೆ ನಿಮ್ಗೆ ಯಾವುದು ಕಲರು ಇಷ್ಟ ಇರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಕಲರ್ ಬಂದುಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಥರ ಕೆಳಗಡೆ ತಂದು
ಸ್ವಲ್ಪ ಚಿಕ್ಕದು ಮಾಡ್ಕೊಂಡು ಇದಕ್ಕೊಂದು ಬ್ಯಾಕ್ಗ್ರೌಂಡ್ನ ವೈಟ್ ಹಾಕ್ಕೊಂಡೆ ಫ್ರೆಂಡ್ಸ್. ಅಂದರೆ ಇವಾಗ ನೀವೇನಾದರೂ ಬಾರ್ಡ್ರಪ್ಪ ಅಂದರೆ ಬಾರ್ಡ್ರ್ ಹಾಕೊಳ್ಬೇಕು ಚೆನ್ನಾಗಿ ಅಂತಂದರೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಪ್ರತಿಯೊಂದು ಸಲ. ಸೊ ನೋಡಿರಲ್ಲ ಇಷ್ಟಿರುತ್ತೆ. ಸೊ ಇದಕ್ಕೆ ನೀವು ಲಿರಿಕ್ಸ್ನ ಕೊಟ್ಕೊಳ್ಬೋದು. ಸೊ ನಾನು ಇಲ್ಲಿ ನೋಡಿ ಒಂದು ಲಿರಿಕ್ಸ್ನ ಕೊಟ್ಕೊತೀನಿ. ನಂದು ಶರಣು ಗೂಳಿ ಎಂಪಾಡ್ ಅಂತ ಐತೆ. ಸೊ ಇದನ್ನು ನಾನು ಫಾಂಟ್ಸ್ ಹಾಕ್ಕೊಂಡು ಈಸಿಯಾಗಿ ಈ ಥರ ಕಲರ್ ಕೊಟ್ಕೊಂಡು ಈ ಥರ ಕೊಟ್ಟಿದ್ದೀನಿ. ಸೊ ಇದಕ್ಕೊಂದು ಈಸಿಯಾಗಿ ಒಂದು ಸಿಂಪಲಾಗಿ ಒಂದು ಎಫೆಕ್ಟ್ನ ಹಾಕ್ಕೊತೀನಿ ನೋಡಿ. ಏನು ಈ ಥರ ಬರೋದು ಇಷ್ಟೇ ಫ್ರೆಂಡ್ಸ್ ಇರೋದು. ಎಡಿಟಿಂಗ್ ಅಂದರೆ ಇಷ್ಟೇ ಇರುತ್ತೆ ಫ್ರೆಂಡ್ಸ್. ದಯವಿಟ್ಟು ವೀಡಿಯೋನ ಎಂಡ್ವರೆಗೆ ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿದಲ್ಲ, ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.